ಕೆಲವರು ನಮ್ಮಲ್ಲಿ, ಕೆಲವರು ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಕೆಲವರು ಮಾಜಿ ಶಾಸಕರು ಅವರು ಕಾಂಗ್ರೆಸ್ಗೆ ಬರಬೇಕು ಅಂತ. ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಕೆಲವರು ಮಾಜಿ ಶಾಸಕರು ಹಿರಿಯರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದವ್ರು ಇದ್ದರು. ಅವ್ರು ತುಂಬ ಹಿರಿಯರು, ಅವ್ರ ಕಾಲಿಗೆ ನಾನು ಬೀಳ್ತೀನಿ. ಅವರು ಬಿದ್ದು ಅಣ್ಣ ನನ್ನನ್ನು ಮಾತಾಡಿಸಿ ಅಣ್ಣ, ದಯವಿಟ್ಟು ಕರ್ಕೊಂಡು ಹೋಗಿ ಅಣ್ಣ, ಹೇಳಿ ಅಣ್ಣ, ಇದೆಲ್ಲ ನಡೆದಿದೆ. ನಾರ್ತ್ಗಾದರೆ ಇದೆಲ್ಲ ಚರ್ಚೆ ಆಗಿದೆ, ಇದನ್ನು ಯಾರೂ ಅಲೆಗೆಡಿಯೋಕ್ಕಾಗಲ್ಲ. ಬರೋಕ್ಕೆ ರೆಡಿ ಇದ್ದರು. ಕೊನೆಗಳಿಗೆ ಅಲ್ಲಿ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಯಾರ ಹತ್ರನೋ ಅಂದ್ರಂತೆ, ಈ ಕಡೆ ಕಾಂಗ್ರೆಸ್ಸಿಗೆ ಬಂದರೆ ಮತ್ತೆ ಅವರು ಐ ಟಿ ಇಡಿನ ಬಿಡ್ತಾರೆ, ಅವ್ರಿಗೆ ಸಂಕಷ್ಟ ಆಗಿ. ನೋಡಿದ್ದೀರಾ, ಅವ್ರು ಗೆದ್ದಾಗ ಒಂದು 2 ತಿಂಗಳು ಎಲ್ಲೂ ಕಾಣಿಸ್ಲಿಲ್ಲ. ಮೊನ್ನೆ ಕೂಡ ಯಾವಾಗ ಇಲ್ಲಿ ನಾರ್ತದು ಇದು ಸ್ವಲ್ಪ ಡಿಸ್ಕಷನ್ ಫೇಲ್ ಆಯಿತು ಅಂತ ಅವ್ರಿಗೆ ಅನಿಸುತ್ತೋ ಅವಾಗ ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗ್ತಾರೆ. ನಾನು ಹೇಳೋದು ಅವ್ರದ್ದು ಡಬಲ್ ಸ್ಟ್ಯಾಂಡ್ ಇದೆ. ನಾನು ಸುಧಾಕರ್ ಅವ್ರ ಭವಿಷ್ಯದ ದೃಷ್ಟಿಯಿಂದ ಹೇಳ್ತೀನಿ, ಇದ್ದರೆ ಅಲ್ಲಿರಿ, ಇಲ್ಲ ಇಲ್ಲಿರಿ, ಎರಡೂ ಕಡೆ ಕಾಲಿಡಬೇಡಿ. ಬಟ್ ಅವರು ಭಾಳ ಬುದ್ಧಿವಂತರಿದ್ದಾರೆ ಸರ್. ನಾನು ನೋಡಿ ಅವ್ರ ಸ್ಕಿಲ್ಸ್ ಹೇಳ್ತೀನಿ. ಅವ್ರು ಒಳ್ಳೆ ಕ್ರಿಕೆಟ್ ಪ್ಲೇಯರು. ನಮ್ಮೂರು ಸ್ವೇರ್ ಐ ಆಮ್ ಟೆಲ್ಲಿಂಗ್, ನಮ್ಮೂರಲ್ಲಿ ಈಸ್ ಅ ಗುಡ್ ಕ್ರಿಕೆಟ್ ಪ್ಲೇಯರ್.